हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभगगोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಆಚಾರ್ಯ ಶ್ರೀ ಮಧ್ವರ ಚರಿತ್ರೆಯನ್ನು ವಿಚಾರ ಮಾಡಲಿಕ್ಕೆ ಮಧ್ವವಿಜಯ ಮಹಾಕಾವ್ಯವನ್ನು ನಾವು ಆಶ್ರಯಿಸಿರುವಂಥದ್ದು. ಇದರಲ್ಲಿ ನಾವೀಗ ಮುಖ್ಯಪ್ರಾಣದೇವರ ಅವತಾರಗಳನ್ನು ನೋಡುವಾಗ ಅದರಲ್ಲಿ ಎರಡನೆಯದಾಗಿ ದ್ವಾಪರ ಯುಗದಲ್ಲಿ ತಾಳಿದಂತಹ ಭೀಮಾವತಾರದ ಬಗ್ಗೆ ವಿಚಾರ ಮಾಡ್ತಾ ಇದ್ದೇವೆ. ಭೀಮ ಬಾಲ್ಯಕಾಲದಲ್ಲೇ ಮಹಾಬಲಶಾಲಿ. ಆ ಶಿಶುವಾದಂತಹ ಭೀಮನನ್ನ ಅವನು ಕೈಜಾರಿ ಆ ಶಿಶು ಬಿದ್ದಾಗ ಇಡೀ ಪರ್ವತವೇ 100 ಹೋಳಾಯ್ತಂತೆ. ಶತಶೃಂಗ ಪರ್ವತ ಅಂತ ಆಯ್ತು. 100 ಹೋಳಾಗಿ 100 ಕೋಡುಗಳಾಗಿರುವಂತಹ ಪರ್ವತ ಅದು ಅಂತ ಹೀಗೆಲ್ಲ ವರ್ಣಿಸ್ತಾರೆ. ಅಂದ್ರೆ ಆ ದೇಹ ವಜ್ರದೇಹ ಅಂತ ಅರ್ಥ. ಮುಖ್ಯಪ್ರಾಣದೇವರು ಅವರ ಮೂಲ ರೂಪದಲ್ಲಿ ಅವರ ವಜ್ರದೇಹ ಉಳ್ಳವರೇ. ಹಾಗೆ ಆ ಹಲಹಲ ವಿಷವನ್ನ ಅವರು ಸ್ವೀಕಾರ ಮಾಡಿದ್ರು ಕೂಡ ಅದನ್ನ ಅನಾಯಾಸವಾಗಿ ಅದು ಜೀರ್ಣ ಆಗಿ ಹೋಯಿತು. ಅವರಿಗೆ ಯಾವ ಬಾಧೆಯೂ ಉಂಟಾಗಲಿಲ್ಲ, ದುಷ್ಪರಿಣಾಮ ಆಗಲಿಲ್ಲ. ಯಾಕೆ ಇಷ್ಟೆಲ್ಲ ಯಾಕೆ ಮಹತ್ವ ಅಂದ್ರೆ ಅವರಲ್ಲಿ ದೋಷ ಅಂಟುವುದೇ ಇಲ್ಲ. ದೋಷವೇ ಇಲ್ಲದಂಥವರಿಗೆ ಯಾವ ದೋಷವನ್ನು ಕೂಡ ನಾವು ಹೇಳಲಿಕ್ಕೆ ಬರುವುದೇ ಇಲ್ಲ. ದೋಷ ಸ್ವೀಕಾರ ಆಗುವುದೇ ಇಲ್ಲ. ಆ ಸ್ವರೂಪಕ್ಕೆ, ಜೀವೋತ್ತಮ ಸ್ವರೂಪಕ್ಕೆ ಯಾವ ದೋಷವೂ ಕೂಡ ಲೇಪ ಆಗುವುದೇ ಇಲ್ಲ, ಅಂಟುವುದೇ ಇಲ್ಲ. ಸ್ವರೂಪವೇ ಹಾಗೆ. ನಮಗೆ ಸ್ವಲ್ಪ ಒಳ್ಳೆ ವಿಷಯ ಹಿಡಿಯುವುದು ಕಷ್ಟ. ಅಂದ್ರೆ ನಾವು ಹೇಗಿದ್ದೇವೋ ಅದಕ್ಕೆ ವಿರುದ್ಧವಾಗಿ ಯೋಚಿಸಿದರೆ ಸಾಕಾಗ್ತದೆ. ಮುಖ್ಯಪ್ರಾಣದೇವರ ಮಹಾಮಹಿಮೆ ಅದು. ಅದರಲ್ಲಿ ಮುಖ್ಯಪ್ರಾಣರ ಆ ದ್ವಿತೀಯಾವತಾರ ಭೀಮಾವತಾರ, ಮತ್ತೆ ಹಸ್ತಿನಾವತಿಯಲ್ಲಿ ಎಲ್ಲ ಮಕ್ಕಳೊಟ್ಟಿಗೆ ಭೀಮ ಇರುವ ಕಾಲ ದುರ್ಯೋಧನಾದಿಗಳಿಗೆ ಭೀಮನನ್ನು ಕಂಡ್ರೆ ಮಹಾ ಅಸೂಯೆ, ದ್ವೇಷವೇ ಇತ್ತು. ಎಷ್ಟು ದ್ವೇಷ ಅಂದ್ರೆ ಮೊದಲಿಗೆ ಅಸೂಯೆ. ಅಸೂಯೆಯಲ್ಲಿ ಏನಾದರೂ ದುಷ್ಟ ಮಾತಾಡ್ತಾರೆ, ದ್ವೇಷವೇ ಇದೆ. ದ್ವೇಷ ಇದ್ರೆ ಏನ್ ಮಾಡೋದು? ನಾಶ ಮಾಡಬೇಕು ಅಂತ ಯೋಚಿಸಿದ್ರು. ಅದಕ್ಕಾಗಿ ಮಹಾಕಾಲಕೂಟ ವಿಷವನ್ನೇ ಲಡ್ಡುಗೆಗಳಲ್ಲಿ ತುಂಬಿಸಿ ಅಂತಹ ಆ ಲಡ್ಡುಗೆಗಳನ್ನೇ ತಿನ್ನಿಸಿ ಬಿಟ್ರು. ಭೀಮನಿಗೆ ಜೀರ್ಣ ಆಗಿ ಹೋಯ್ತು, ಬಾಧೆಯೇ ಆಗಲಿಲ್ಲ. ವಿಷಪೂರಿತವಾದ ಹಾವುಗಳಿಂದ ಕಚ್ಚಿಸಿದ್ರು, ಅದು ಪರಿಣಾಮ ಆಗಲೇ ಇಲ್ಲ. ಹಾವು ಅವೇ ಹಲ್ಮುರ್ಕೊಂಡು ಅವೇ ದುರ್ಬಲವಾಗಿ ಬಿದ್ದು. ಮತ್ತೆ ಪ್ರಮಾಣಕೋಟಿ ಎನ್ನುವಂತಹ ಮಡುವಿನಲ್ಲಿ ಭೀಮನ ಕೈಕಾಲು ಕಟ್ಟಿ ಹಾಕಿದ್ರು ಗಂಗಾ ನದಿಯಲ್ಲಿ. ಗಂಗಾ ನದಿಯ ಪ್ರಮಾಣಕೋಟಿ ಎನ್ನುವ ಮಡು. ಆದರೆ ಭೀಮ ಅಲ್ಲಿಂದಲೂ ಕೂಡ ಆರಾಮಾಗಿ ಬೆಳಗ್ಗೆ ಎದ್ದು ನಿದ್ರೆ ಮುಗಿಸಿ ಏಳುವಾಗಲೇ ಗಂಗಾ ಸ್ನಾನ ಮಾಡಿಕೊಂಡು ತಾಜಾ ಮನೆಗೆ ಬಂದು ಸೇರಿದ. ದೊಡ್ಡ ತಲೆನೋವಾಯಿತು ಯಾರಿಗೆ? ದುರ್ಯೋಧನಾದಿಗಳಿಗೆ. ಇವು ನಾಶವಾಗುವುದೇ ಇಲ್ವಲ್ಲ ಅಂತ. ಅಂದ್ರೆ ಈ ರೀತಿಯೆಲ್ಲ ದುರ್ಜನರ ಮನಸ್ಸನ್ನ ಕಂಗೆಡಿಸಿದಂತಹ, ಯಾವ ಆಪತ್ತು ತನ್ನ ಕಡೆಗೆ ಬರಲಾಗದೇ ಇರುವಂತೆ ಇರುವ ಆ ಭೀಮ
ಅವನ ವಿಷಯದಲ್ಲಿ ಆಶ್ಚರ್ಯ ಏನಿದೆ, ಯಾಕೆ ಅಂದರೆ ಜಗಜ್ಜೀವನದೇತ್ರ ಚಿತ್ರಂ ಅಂತ ಹೇಳ್ತಾರೆ. ನೇದಂ ಜಗಜ್ಜೀವನದೇತ್ರ ಚಿತ್ರಂ. ಈ ಜಗತ್ತಿಗೆ ಜೀವನವನ್ನ ಕೊಡುವಂತಹ ಆ ಮುಖ್ಯ ಪ್ರಾಣನ ಅವತಾರ ರೂಪ ಈ ಭೀಮ. ಈ ಭೀಮನ ವಿಷಯದಲ್ಲಿ ಅದು ಆಶ್ಚರ್ಯ ಏನಾಗಿದೆ ಅಂತ, ಈ ಮುಖ್ಯ ಪ್ರಾಣದೇವರಿಗೆ ಭುವನ ಜೀವನ, ಜಗಜ್ಜೀವನ ಅಂತ ಹೆಸರನ್ನ ಹೇಳ್ತಾರೆ. ಸಂಜೀವನ ಅಂತಲೇ ಹೇಳ್ತಾರೆ, ಸಂಜೀವರಾಯ ಅಂತ ಹೇಳೋದುಂಟು. ಅಂದ್ರೆ ಅವರು ಮತ್ತೊಬ್ಬರಿಗೆ ಜೀವನವನ್ನ, ಬದುಕನ್ನ ಕೊಡುವವರು ಬಿಟ್ರೆ ಅವರ ಬದುಕನ್ನ ಯಾರು ಕೂಡ ಹಾನಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬರಿಗೆ ಬದುಕಿಸುವವರೇ ಅವರು ಅಂತ. ಹೀಗೆ ಆ ಮುಖ್ಯ ಪ್ರಾಣದೇವರ ಅವತಾರ ರೂಪಗಳಲ್ಲಿ ಬಹುವಿಧವಾದಂತಹ ಆ ಮಹಿಮೆಗಳೆಲ್ಲ ಗೊತ್ತಾಗ್ತವೆ. ಆ ನಂತರದಲ್ಲಿ ಈ ದುರ್ಯೋಧನಾದಿಗಳಿಗೆ ಅಡಗಿಸಿಕೊಳ್ಳಲಾಗದಷ್ಟು ದ್ವೇಷ ಇತ್ತು. ಎಲ್ಲರೂ ಪ್ರಾಯಕ್ಕೆ ಬಂದವರು. ಅವರು ಹೇಗೆ ಬೆಳೆದದ್ದು, ದುರ್ಯೋಧನಾದಿಗಳು ಬೆಳೆದದ್ದು ಪಾಂಡವರ ಬಗ್ಗೆ ದ್ವೇಷಾಸೂಯೆಗಳಿಂದಲೇ ಬೆಳೆದವರು. ಪಾಂಡವರು ಸದ್ಗುಣಪೂರಿತರಾಗಿ ಬೆಳೆದವರು. ಈ 5 ಮಂದಿಯನ್ನ ಹೇಗೆ ನಾಶ ಮಾಡುವುದು? ಅದಕ್ಕಾಗಿ ಅವರು ಒಂದು ಅರಗಿನ ಅರಮನೆಯನ್ನ ಕಟ್ಟಿಸಿ ಅಲ್ಲಿ ಕೆಲ ಕಾಲ ಇರಿ, ಹೊಸ ಮನೆ ಕಟ್ಟಿದ್ದೇವೆ, ಚಂದ ಇದೆ ಅದು, ನೀವು ಕೆಲ ಕಾಲ ಅಲ್ಲಿ ವಾಸ ಮಾಡಿಕೊಂಡಿರ್ರಿ, ಕೆಲ ಕಾಲ ಒಂದು ಬದಲಾವಣೆ ಆಗ್ತದೆ, ಅಲ್ಲಿ ನೀವು ವಾಸ ಮಾಡಿ ಅಂತ ಹೇಳಿ ಕಳಿಸಿದ್ರು. ಅಲ್ಲಿ ಕಳಿಸುವಾಗ ಅಲ್ಲಿ ಹೋದದ್ದು ಹೌದು. ಅದರ ಆ ಮನೆಯ ನಿರ್ಮಾಣ ಮಾಡುವ ಕಾಲದಲ್ಲಿ ವಿದುರ ಒಂದು ಉಪಾಯ ಮಾಡಿದ್ದ. ಅದು ಯಾರಿಗೂ ಗೊತ್ತಿಲ್ಲ, ಭೀಮನಿಗೆ ಮಾತ್ರ ಹೇಳಿ ಇಟ್ಟಿದ್ದ ಆ ಉಪಾಯವನ್ನು. ಅರಗಿನ ಅರಮನೆ ಅದು. ಅರಗಿನ ಅರಮನೆಯಲ್ಲಿ ವೀರ ಧರಿಸಿ ಜಾಹ್ನೆಮಿಗೊಯ್ದು ತನ್ನನುಚರ ಅಂತ ಹೀಗೆ ಮಧ್ವನಾಮದಲ್ಲೆಲ್ಲ ವರ್ಣಿಸ್ತಾರೆ. ಅಲ್ಲಿ ವಾಸ ಮಾಡಿದ್ರು. ಒಂದು ದಿವಸದಲ್ಲಿ ಯಾರೋ 5 ಮಂದಿ ಬಂದು, ಒಂದು 5 ಮಂದಿ, ಒಂದು ಸ್ತ್ರೀ ಸಹ, ಅವರೆಲ್ಲ ಮನೆಯ ಹೊರಗೆ ಜಗುಲಿಯಲ್ಲಿ ಮಲಗಿದ್ರಂತೆ. ಯಾರೋ ದಾರಿ ಹೋಕರು ಮಲಗಿದ್ದಾರೆ ಅಂತ. ಕಡೆಗೆ ರಾತ್ರಿ ವೇಳೆ ಬೆಂಕಿ ಇಟ್ಬಿಡು. ಒಳಗಿರುವಂತಹ ಈ 5 ಮಂದಿ ಪಾಂಡವರು ಜೊತೆಯಲ್ಲಿ ಪೃಥಾ ಇದ್ದಾಳೆ, ತಾಯಿ, 5 ಮಕ್ಕಳು, ಎಲ್ಲರೂ ಒಂದೇ ಸಲ ಸುಟ್ಟು ಭಸ್ಮ ಆಗ್ತಾರೆ ಅಂತ ಹಂಚಿಕೆ. ಭೀಮನಿಗೆ ಗೊತ್ತು. ಭೀಮ ತಾನಾಗಿಯೇ ಈ ಅಣ್ಣ ಹಾಗೂ ತಮ್ಮಂದಿರು ನಿದ್ರಿಸುವ ಸಮಯ, ತಾಯಿ ನಿದ್ರಿಸಿದ್ಲು. ಆಗ ಕೊಳ್ಳಿ ತೆಗೆದುಕೊಂಡು ಮನೆಯ 4 ಬದಿಗೆಲ್ಲ ಬೆಂಕಿ ಇಟ್ಟಾಯ್ತು ಭೀಮ. ಹಾಗೆಯೇ ತಾಯಿಯನ್ನ ಮತ್ತೆ ಆ 4 ಮಂದಿ, ಅಂದ್ರೆ ಅಣ್ಣ ಮತ್ತು 3 ತಮ್ಮಂದಿರು, ಎಲ್ಲರನ್ನು ಕೂಡ ತನ್ನ ತೋಳ ಮೇಲೆ ಹಾಕಿಕೊಂಡು ಒಂದು ಸುರಂಗ ಇತ್ತು. ಅದೇ ಅದರ ರಹಸ್ಯ. ಆ ಮನೆಯ ಸುರಂಗ ಮಾರ್ಗವನ್ನ ಕದ ತೆಗೆದು ಅಲ್ಲಿಂದ ಇಳಿದು ಹೋಗಿ ಸೇರಿದ್ದು ಗಂಗಾ ತೀರಕ್ಕೆ. ಅದೆಷ್ಟು ಆಳ ಸುರಂಗ, ಮೆಟ್ಟಲೆಲ್ಲ ಇಳಿದು ಸುಮಾರು ದೂರ ನಡೆದು ಅದು ಹೋಗಿ ಸೇರಿದ್ದು ಗಂಗಾ ತೀರಕ್ಕೆ. ಅಲ್ಲಿ ಹೋಗಿ ಸೇರಿದ್ರೆ ಅದಕ್ಕೆ ಹೆಸರು ಹಿಡಿಂಬವನ ಅಂತಿದ್ದಂತೆ. ಆ ಹಿಡಿಂಬವನದಲ್ಲಿ ಹಿಡಿಂಬಾಸುರ ಎನ್ನುವಂತಹ ಅಸುರ ಇದ್ದ. ಅವನ ತಂಗಿ ಹಿಡಿಂಬ ಅಂತ ಹೆಸರು. ಇಲ್ಲಿ ಶಬ್ದಗಳನ್ನು ಅರ್ಥೈಸಿಕೊಳ್ಳುವುದು ಅಂದ್ರೆ ಹಿಡಿಂಬ ಅಷ್ಟೇ ಹ್ರಸ್ವ ಹೇಳಿದ್ರೆ ಪುರುಷನಿಗನ್ವಯ, ಸ್ತ್ರೀಗೆ ಹೇಳುವುದಾದ್ರೆ ಹಿಡಿಂಬ ಅಂತ ಬರ್ತದೆ. ಹಾಗಾಗಿ ಆ ಸ್ತ್ರೀ ಒಬ್ಬ ಕನ್ಯೆ, ಅವಳು ಅಸುರ ಕನ್ಯೆ. ಅವಳು ಬಂದು ಇಲ್ಲಿ ನೋಡಿದ್ಲು, 4 ಮಂದಿ ಮಲಗಿದ್ದಾರೆ ಪುರುಷರು, ತಾಯಿ ಮಲಗಿದ್ದಾಳೆ, ಎಲ್ಲ, ಮತ್ತೆ ಒಬ್ಬ ಕಾವಲು ಕಾಯ್ತಾ ಇದ್ದಾನೆ. ಎಲ್ಲರೂ ಅತ್ಯಂತ ಸುಂದರರೇ. ಅದರಲ್ಲಿ ಕಾವಲು ಕಾಯುವವನನ್ನು ನೋಡಿ ಅವಳಿಗೆ ಬಹಳ ಮೋಹ ಆಯ್ತು. ಇವನನ್ನು ವರಿಸ್ಬೇಕು ಅಂತ ಇಚ್ಛೆ ಆಯ್ತು ಅವಳಿಗೆ. ಇವರನ್ನೆಲ್ಲ ದೂರದಿಂದ ನೋಡುವಾಗ ಇವರನ್ನೆಲ್ಲ ಕೊಂದು ಅಣ್ಣನಿಗೆ ಆಹಾರ ಮಾಡಬೇಕು ಅಂತ ಆಲೋಚಿಸಿ ಸಮೀಪಕ್ಕೆ ಬಂದ್ರೆ ಅವಳಿಗೆ ಅದೆಲ್ಲ ಮರ್ತೋಯ್ತು. ಅಷ್ಟು ಈ ಸುಂದರಾಕಾರನಾದ ಭೀಮ, ಅವನನ್ನ ವರಿಸ್ಲಿಕ್ಕೆ ಅವಳು ಬೇಡಿಕೊಂಡ್ಲು. ಕಡೆಗೆ ಅಲ್ಲಿ ಅವರಿಗೆ ಆ ಹಿಡಿಂಬ ಮತ್ತು ಹಿಡಿಂಬನ ಸಂಹಾರ ಆಗ್ತದೆ. ಹಿಡಿಂಬ ಅಲ್ಲಿದ್ದ ಹಿಡಿಂಬಕರೆಂಬ ಲೋಕಕಂಟಕರನು, ಇಲ್ಲದೊರೆಸಿದ ಲೋಕಕಂಟಕರನು ಅಂತ ಮಧ್ವನಾಮದಲ್ಲಿ ಹೇಳುವುದು. ಎಲ್ಲ ಮಧ್ವ ವಿಜಯವೇ ಅದು, ಕನ್ನಡದ ಮಧ್ವ ವಿಜಯ ಅನ್ಬೇಕು ಅದಕ್ಕೆ. ಈಗ ಇಲ್ಲಿ ನೋಡುವ, ಈಗ ನಾವು 32ನೇ ಶ್ಲೋಕವನ್ನ ನೋಡಬೇಕು. ಈಗ ನಾನು ವಿಷಯ ಹೇಳಿದ್ದೇನೆ, ಈ ವಿಷಯದ ಅಭಿಪ್ರಾಯ ಇರುವಂತಹ ಶ್ಲೋಕ ಇದು. ದಗ್ಧ್ವಾಪುರಂ ಯೋಗ ಬಲಂ ಸ ನಿರ್ಯನ್ ಧರ್ಮಾನ್ ಇವ ಸ್ವಾನ್
ಸಹಜಾನ್ ದಧಾನಃ ಅದಾರಿ ಭಾವೇನ ಜಗತ್ಸು ಪೂಜ್ಯೋ ಯೋಗೀವ ನಾರಾಯಣ ಮಾಸಸಾದ. ಭೀಮ ಅಂದ್ರೆ ಹೇಗೆ? ಭೀಮನನ್ನು ವರ್ಣಿಸುವುದು ಹೇಗೆ? ಭೀಮ ಅಂದ್ರೆ ಒಬ್ಬ ಯೋಗಿಯ ಹಾಗಿದ್ದಾನೆ ಅಂತ. ಹೌದಾ? ಯೋಗಿಯ ಹಾಗ. ಯೋಗಿಯ ಲಕ್ಷಣ ಏನು? ಯೋಗಿಗೆ ಯೋಗ ಬಲ ಉಂಟು. ಯೋಗ ಬಲ ಇರುವಂತಹ ಯೋಗಿ ಅವನು ತನ್ನ ದೇಹವನ್ನ ತಾನೇ ಸುಟ್ಟುಕೊಂಡು ಬಿಡ್ತಾನೆ. ಒಬ್ಬ ಯೋಗಿಯಾದವನು ದೇಹವನ್ನು ತ್ಯಾಗ ಮಾಡುವಾಗ, ದೇಹವನ್ನು ಬಿಟ್ಟು ಹೊರಡುವಾಗ ಆ ದೇಹವನ್ನು, ತನ್ನ ದೇಹವನ್ನು ತಾನೇ ಆತ್ಮಾಗ್ನಿಯಿಂದ ಸುಟ್ಟು ಭಸ್ಮ ಮಾಡ್ತಾನೆ. ಹಾಗೆಯೇ ತನ್ನ ಧರ್ಮಾನಿವ ಸ್ವಾನ್, ತನ್ನ ಸ್ವಾನ್ ಧರ್ಮಾನ್, ತನ್ನ ಧರ್ಮಗಳನ್ನು ಮಾತ್ರ ತೆಗೆದುಕೊಂಡು ಹೋಗ್ತಾನೆ. ಎಲ್ಲರೂ ಅವರವರ ಕರ್ಮಗಳನ್ನು ಹೊತ್ತು ಹೋಗ್ತೇವೆ. ಯೋಗಿಗೆ ಪಾಪವೇನೂ ಇಲ್ಲ. ಅವನು ತನ್ನ ಧರ್ಮವನ್ನು ತಾನು ಹೊತ್ತುಕೊಂಡು ಅವನು ಆ ದೇಹದಿಂದ ಹೊರಟು ಆ ದೇಹವನ್ನು ಸ್ವಾತ್ಮಾಗ್ನಿಯಿಂದ ಅದು ಸುಟ್ಟು ಬಿಡ್ತಾನೆ. ಹೀಗೆ ಈ ರೀತಿ ಇರುವುದರಿಂದ ಅವನಿಗೆ ಆ ದೇಹ ಅವನಿಗೆ ಬಾಧೆ ಆಗುವುದೇ ಇಲ್ಲ. ಆ ದೇಹಕ್ಕೆ ಬಾಧೆ ಆಗುವುದಿಲ್ಲ. ಅವನು ಹೋಗಿ ಬಿಡ್ತಾನೆ. ಹೋಗಿ ಅವನು ನಾರಾಯಣ ಮಾಸಸ್, ನಾರಾಯಣನನ್ನು ಸೇರ್ತಾನೆ. ಯೋಗಿಯಾದವನು ಪರಮಾತ್ಮನಾದಂತಹ ನಾರಾಯಣನನ್ನೇ ಹೋಗಿ ಸೇರ್ತಾನೆ. ಇದು ಯೋಗಿಯ ಲಕ್ಷಣ. ಈಗ ನಮ್ಮ ಭೀಮನಿಗೆ ಇದು ಹೇಗೆ ಅನ್ವಯ ಆಗ್ತದೆ? ಯೋಗಿ ಏನೋ ತನ್ನ ಯೋಗ ಬಲದಿಂದ ದೇಹ ಬಿಟ್ಟು ಆ ದೇಹವನ್ನು ಆತ್ಮಾಗ್ನಿಯಿಂದ ಸುಟ್ಟು ಮತ್ತೆ ನಾರಾಯಣನನ್ನೇ ಹೋಗಿ ಸೇರುವವ, ಧರ್ಮವನ್ನು ಹೊತ್ತುಕೊಂಡು ಹೋಗುವವ, ಧರ್ಮಗಳನ್ನು ಅಂತ. ಹೀಗೆ ಇಲ್ಲಿ ಯೋಗಿಯ ಬಗ್ಗೆ ಹೇಳಿದ್ರು. ಹಾಗಾದರೆ ಭೀಮನ ಬಗ್ಗೆ ಹೇಳುವಂಥದ್ದೇನು? ಭೀಮನ ಬಗ್ಗೆ ಹೇಳುವಂಥದ್ದು ಅಂದ್ರೆ ಭೀಮನಿಗೂ ಯೋಗ ಬಲ ಉಂಟು. ಯೋಗ ಅಂದ್ರೆ, ಯೋಗ ಶಬ್ದಕ್ಕೆ ಅರ್ಥ ಯುಜು ಯೋಗಿ ಅಂತ. ಯುಜ್ ಅಂದ್ರೆ ಯೋಜನೆ ಮಾಡುವುದು, ಜೋಡಿಸುವುದು ಅಂತ ಅರ್ಥ. ಯುಜ್ ಅಂದ್ರೆ ಜೋಡಣೆ ಮಾಡುವುದು. ಸಂಯೋಜನೆ, ಸಂಯೋಗ ಅಂತ ಹೇಳ್ತೇವಲ್ವಾ? ಸಂಯೋಗ ಅಂದ್ರೆ ಯೋಗ ಜೋಡಣೆ ಮಾಡುವುದು, ಸಂಯೋಜಿಸುವುದು, ಸಂಯೋಜನೆ, ಸಂಯೋಗ ಅಂತ ಹೇಳ್ತೇವೆ. ಅದಕ್ಕೆ ಮೂಲ ಯೋಗ ಅಂತ ಇರ್ತದೆ. ಯುಜ್ ಧಾತು ಅದು. ಯುಜ್ ಅಂದ್ರೆ ಜೋಡಿಸುವುದು ಅಂತ ಅರ್ಥ. ಅದು ಎರಡು ರೀತಿ. ಜೀವಾತ್ಮನು ಪರಮಾತ್ಮನಲ್ಲಿ ಸಂಪರ್ಕ ಹೊಂದುವುದು. ಜೀವಾತ್ಮಕ್ಕೆ ಯಾವಾಗಲೂ ಪರಮಾತ್ಮ ಸಂಪರ್ಕದ ಅರಿವು ಇರಬೇಕು. ನಮಗೇನಾಗಿದೆ? ಭಗವಂತ ಸದಾ ನಮ್ಮ ಹೃದಯದಲ್ಲೇ ವಾಸ ಮಾಡ್ತಾನೆ. ಆದರೆ ನಮ್ಮ ಹೃದಯದಲ್ಲಿ ಇರುವಂತಹ ಭಗವಂತನನ್ನು ನಾವು ಕಾಣುವುದೇ ಇಲ್ಲ. ಯಾಕೆ ಕಾಣುವುದಿಲ್ಲ ಅಂದ್ರೆ ನಾವು ಉಪಾಸಿಸುವುದಿಲ್ಲ ಅಂತ ಅರ್ಥ. ಭಗವಂತನನ್ನ ನಾವು ಎಷ್ಟು ನಮ್ಮ ಆತ್ಮಸ್ಥನಾಗಿ ಆ ಭಗವಂತನನ್ನ ಎಷ್ಟು ನಾವು ಧ್ಯಾನಿಸ್ತೇವೋ ಆಗ ನಮ್ಮೊಳಗಿರುವ ಭಗವಂತನ ಅರಿವು ನಮಗಾಗ್ತದೆ. ಅದು ಒಂದು ಯೋಗ. ಹಾಗೆ ಆದರೆ ಯೋಗ ಅಂದ್ರೆ ಈ ರೀತಿ ಇದೊಂದು ಜೋಡಣೆ, ಜೀವಾತ್ಮ ಪರಮಾತ್ಮರ ಸಂಬಂಧ ಯೋಗ ಅಂತ. ಆ ಯೋಗದ ಅರಿವು, ಸಂಬಂಧದ ಅರಿವು ನಮಗಿರ್ಬೇಕು. ನಮಗೆ ಸ್ವಾಮಿಯಾಗಿ ನಮ್ಮನ್ನು ನಿಯಂತ್ರಣ ಮಾಡ್ತಾ ನಮಗೆ ಆಶ್ರಯನಾಗಿದ್ದಾನೆ ಆ ಭಗವಂತ ಅಂತ ಪರಮಾತ್ಮ. ಆಶ್ರಯ ಜೀವಾತ್ಮನಾದ ನಾನು ಆಶ್ರಿತ, ಪರಮಾತ್ಮನೊಬ್ಬನೇ ಸರ್ವಾಶ್ರಯ. ಅವನ ಅಧೀನವಾಗಿ ಉಳಿದ ಎಲ್ಲವೂ ಕೂಡ ಆಶ್ರಿತಗಳಾಗಿವೆ ಅನ್ನೋ ಈ ಪ್ರಜ್ಞೆ. ಹೀಗೆ ಆಶ್ರಯಾಶ್ರಯಿ ಭಾವ ಸಂಬಂಧ ಎನ್ನುವಂಥದ್ದು ಲೋಕದಲ್ಲಿ ಇದೆ. ಇದು ಯೋಗಿಗಳು ಚೆನ್ನಾಗಿ ಅರಿತಿರ್ತಾರೆ. ಯೋಗ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಉಂಟು. ಯೋಗ ಅಂದ್ರೆ ಉಪಾಯ ಅಂತ ಅರ್ಥ. ನಮ್ಮ ಭೀಮನಿಗೆ ಎಲ್ಲ ಉಪಾಯ ಗೊತ್ತು. ಯೋಗ ಬಲ ಇದೆ. ಭೀಮ ಸದಾ ಧ್ಯಾನಪರ, ಹರಿ ಧ್ಯಾನಪರನಾಗಿರುವಂಥವ. ಹೀಗಾಗಿ ಅವನಿಗೆ ಯಾವುದೇ ಒಂದು ಕಠಿಣವಾದ, ಲೋಕದಲ್ಲಿ ಎಲ್ಲ ಜನರಿಗೆ ಕಠಿಣ ಅಂತ ಕಾಣಿಸುವಂತಹ ಕಾರ್ಯಗಳೆಲ್ಲ ಅತಿ ಸುಕರವಾಗಿ ಮಾಡಿಬಿಡ್ತಾನೆ. ಎಲ್ಲರಿಗೂ ಕಷ್ಟವಾದದ್ದು, ಕಠಿಣವಾದದ್ದು ಭೀಮನಿಗೆ ಅನಾಯಾಸವಾಗಿ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು. ಕಠಿಣವಾದ ಕಾರ್ಯಗಳನ್ನು ಕೂಡ ಬಹಳ ಅನಾಯಾಸವಾಗಿ ಮಾಡ್ತಾನೆ. ಅದರ ಕಾರಣ ಏನು ಅಂದ್ರೆ ಉಪಾಯ ಅಂತ. ಕೆಲಸವನ್ನ ಎಷ್ಟು ಸುಕರವಾಗಿ ಮಾಡಬೇಕು ಎನ್ನುವಂತಹ ಒಂದು ಉಪಾಯ ತಿಳಿದವ ಭೀಮ. ಇಂತಹ ಈ ಯೋಗ ಬಲ ಇದ್ದವ ಮತ್ತು ಹರಿಧ್ಯಾನ ಯೋಗ ಇದೆಯಲ್ಲ ಅದರ ಬಲ ಇದೆ. ಹೀಗಾಗಿ ಆ ಭೀಮ ಅಲ್ಲಿ ಪುರಂ ದಗ್ಧ್ವಾ ಅಂತ ಹೇಳ್ತಾರೆ. ಪುರ ಅಂದ್ರೆ ಒಂದರ್ಥ ಏನು? ಶರೀರ ಅಂತ. ಪುರ ಶಬ್ದಕ್ಕೆ ದೇಹ ಅಂತ ಅರ್ಥ. ಅದು ಬೇರೆಯವರಿಗೆ, ಯೋಗಿಗೆ ಅನ್ವಯ ಆಯ್ತು.
ಇವರು ವಾಸ ಮಾಡ್ತಾ ಇದ್ದಂತಹ ಪುರ ಅಂದ್ರೆ ಒಂದು ಮನೆ, ವಾಸಕ್ಕೆ ಯೋಗ್ಯವಾದದ್ದನ್ನ ಪುರ ಅಂತ ಹೇಳ್ತಾರೆ. ಪುರ ಅಂದ್ರೆ ಊರು. ಊರು ಅಂದ್ರೆ ಅರ್ಥ ಏನು? ಜನವಸ್ತಿ ಇರೋ ಸ್ಥಳ ಅಂತ. ಜನರು ವಾಸ ಮಾಡುವುದೆಲ್ಲಿ? ಒಂದು ದೇಹದಲ್ಲಿ ವಾಸ ಮಾಡ್ತೇವೆ, ಎರಡನೇದಾಗಿ ಮನೆಯಲ್ಲಿ ಮಾಡ್ತೇವೆ, ಹೌದಾ? ಹಾಗಾಗಿ ಜನರು ವಾಸ ಮಾಡುವಂತಹ ಅರಮನೆ, ಆ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈಗ ಅದು ಅರಗಿನ ಅರಮನೆ. ಭೀಮನಿಗೆ ಈ ಗುಟ್ಟು ಗೊತ್ತು. ಹಾಗಾಗಿ ಭೀಮ ತಾನೇ ಅದನ್ನ ದಗ್ಧ್ವಾ, ತನ್ನ ಬಲದಿಂದಲೇ ತಾನು ಆ ಮನೆಯನ್ನ ಸುಟ್ಟು ಹಾಕಿಬಿಟ್ಟ. ಅಲ್ಲಿಂದ ಹೋಗ್ಬೇಕು, ಹೊರ ಹೋಗ್ಬೇಕು. ಹೇಗೆ ಹೋಗುವುದು? ಇದೇ ಸುರಂಗ ಮಾರ್ಗ ಇತ್ತು. ಆ ಸುರಂಗ ಇತ್ಯಾದಿ ಇಲ್ಲಿ ಹೇಳಲಿಲ್ಲ ಇವರು, ಆದ್ರೆ ಪ್ರಸಿದ್ಧವಾದ ಕಥಾಭಾಗ ಅದೇ. ಧರ್ಮಾನಿವಸ್ವಾನ್ ಅಂತ ಹೇಳ್ತಾರೆ. ಧರ್ಮಾನಿವಸ್ವಾನ್ ಅಂದ್ರೆ ಧರ್ಮ. ಧರ್ಮ ಯಾರು? ಭೀಮನ ಅಣ್ಣ ಧರ್ಮ. ಆ ಧರ್ಮನ ಜೊತೆಗೆ ಇರುವಂತಹ ಸ್ವಾನ್, ತನ್ನೆಲ್ಲ ಸೋದರರು. ಹೀಗೆ ಧರ್ಮಾಕಾರರಾಗಿರುವಂತಹ ತನ್ನವರು, ತನ್ನೆಲ್ಲ ಸೋದರರು, ಅಣ್ಣ ಮತ್ತು ತಮ್ಮಂದಿರು, ಅವರೆಲ್ಲರನ್ನು, ಮತ್ತೆ ತಾಯಿಯೂ ಆ ರೀತಿ ಧರ್ಮಾಕಾರಿಣಿ, ಅವಳು ಧರ್ಮಾಕಾರಳೇ, ಅವಳು ಪೃಥಾ. ಯಾಕೆ? ಸದಾ ಭಕ್ತಿಪೂರ್ಣಳಾಗಿ ಇರುವಂತಹ ತಾಯಿ. ಹಾಗೆ ಈ ಅಣ್ಣ ಮತ್ತು ತಮ್ಮಂದಿರು ಎಲ್ಲರನ್ನೂ ಕೂಡ ದಧಾನ, ಹೊತ್ತುಕೊಂಡ ಅಂತ. ಯೋಗಿಯಾದವನು ಧರ್ಮವನ್ನು ಸದಾ ಧರಿಸಿರ್ತಾನೆ. ಈಗ ಧರ್ಮಾದಿಕ್ ತನ್ನೆಲ್ಲ ಧರ್ಮಾಕಾರರಾದಂತಹ ತಾಯಿ, ಅಣ್ಣ, ತಮ್ಮಂದಿರು ಎಲ್ಲರನ್ನು ಕೂಡ ಹೊತ್ತು ಭೀಮ ಆ ಸ್ಥಳದಿಂದ, ಅವರು ವಾಸ ಮಾಡ್ತಾ ಇದ್ದಂತಹ ಮನೆಯನ್ನ ಸುಟ್ಟು ಅಲ್ಲಿ ಸುರಂಗದಿಂದ ಅಲ್ಲಿಂದ ಹೊರಟು ಬಿಡ್ತಾನೆ. ಹೊರಟು ಹೋಗಿ ಸೇರಿದ್ದೆಲ್ಲಿ? ಹೋಗಿ ಸೇರಿದ್ದು ನಾರಾಯಣಂ ಆಸಸಾದ, ನಾರಾಯಣನನ್ನೇ ಹೋಗಿ ಸೇರಿದ. ಹೋಗಿ ಸೇರಿದ್ದು ಹಿಡಿಂಬವನ. ಆ ಹಿಡಿಂಬವನದಲ್ಲಿ ಆ ಸಮಯದಲ್ಲಿ ವೇದವ್ಯಾಸರು ಬಂದರು. ಹಾಗಾಗಿ ವೇದವ್ಯಾಸರ ಭೇಟಿಯಾಯಿತು. ಹೀಗೆ ಯೋಗಿ ಇವ ನಾರಾಯಣ ಆಸಸಾದ, ಯೋಗಿಯಾದವನು ಹೇಗೆ ಶ್ರೀಮನ್ ನಾರಾಯಣನನ್ನೇ ಹೋಗಿ ಸೇರ್ತಾನೋ, ಅದೇ ರೀತಿ ಭೀಮನು ಕೂಡ ವ್ಯಾಸರೂಪದಿಂದಿರುವಂತಹ ಶ್ರೀಹರಿ ನಾರಾಯಣ, ಆ ನಾರಾಯಣನ ಪಾದಕಮಲಗಳ ಸನ್ನಿಧಿಗೆ ಹೋಗಿ ಸೇರಿರುವುದು. ಅಂದ್ರೆ ಇವರಿದ್ದಲಿಗೆ ವ್ಯಾಸರು ಬಂದರು ಅಂತ ಅರ್ಥ. ವ್ಯಾಸರ ಭೇಟಿ ಆಗ್ತದೆ ಎಲ್ಲಿ? ಹಿಡಿಂಬವನದಲ್ಲಿ. ಆ ವೇಳೆಗಾಗ್ಲೇ ಹಿಡಿಂಬಾಸುರನ ಸಂಹಾರ ಆಯಿತು. ಅವನ ತಂಗಿ ಹಿಡಿಂಬಾದೇವಿ, ಆ ಹಿಡಿಂಬ ಎನ್ನುವಂತಹ ಅಸುರ ಕನ್ಯೆ, ಅವಳನ್ನ ವ್ಯಾಸರೇ ನಿಂತು ಭೀಮನಿಗೆ ಮದುವೆ ಮಾಡಿಸುವುದು. ಹೀಗೆ ನಮಗಿಲ್ಲಿ ಮಧ್ವ ವಿಜಯದಲ್ಲಿ ಆ ಸಂದರ್ಭವು ಬರ್ತದೆ. ವ್ಯಾಸರ ಹೆಸರು ಹೇಳಿದ್ವಿ ಅಲ್ವಾ, ನಾರಾಯಣ ಮಾಸಸಾದ ಅಂತ ಹೇಳಿದ್ರಿಂದ ನಾರಾಯಣನನ್ನು ಭೇಟಿಯಾದದ್ದು, ಹೋಗಿ ಸೇರಿದ್ದು. ನಾರಾಯಣನನ್ನೇ ಕಾಣಬೇಕು, ವ್ಯಾಸರೂಪಿ ನಾರಾಯಣನನ್ನ ಅಲ್ಲಿ ಕಾಣುವ ಪ್ರಸಂಗ ಏನು ಅಂದ್ರೆ, ಇವರ ಇಕ್ಕಟ್ಟಿನ ಪರಿಸ್ಥಿತಿ. ಅಣ್ಣನಿಗೆ ಮದುವೆ ಆಗಿಲ್ಲ, ತಾನು ತಮ್ಮನಾದವನು ಮದುವೆ ಆಗುವಂಥದ್ದು ಸಮನಲ್ಲ ಅಂತ ಆಲೋಚನೆ ಇದ್ದದ್ದು. ಆಗ ವ್ಯಾಸರು ಬಂದು ಕಲ್ಯಾಣೋತ್ಸವ ಮಾಡಿಸ್ತಾರೆ. ಅಂದ್ರೆ ಇದು ಕಲ್ಯಾಣೋತ್ಸವವನ್ನು ನಾರಾಯಣ ಶಬ್ದದಿಂದ ನಾವು ಅರ್ಥೈಸಿಕೊಳ್ಳಿಕ್ಕೆ ಆಗ್ತದೆ. ಮುಂದೆ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ಯಾವದ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ ಎನ್ನುವಂಥದ್ದು. ಇದರಲ್ಲಿ ಏನ್ ಹೇಳ್ತಾರೆ? ಸಶುದ್ಧ ಬುದ್ಧಿ, ಸಹ ಅಂದ್ರೆ ಅವನು, ಅವನು ಅಂದ್ರೆ ಆ ಭೀಮನು, ಶುದ್ಧ ಬುದ್ಧಿ ಅತ್ಯಂತ ನಿರ್ಮಲಿನವಾದ ಮನಸ್ಥಿತಿ ಉಳ್ಳವ, ಅತ್ಯಂತ ನಿರ್ಮಲಿನವಾದ ಮನಸ್ಸುಳ್ಳಂತಹ ಸಹ ಆ ಭೀಮನು ಈಗ ವ್ಯಾಸಾಯ ಭೂಮ್ನೆ, ಆ ಭೂಮನ್ ಅಂದ್ರೆ ಸರ್ವ ಗುಣಪರಿಪೂರ್ಣ ಅಂತ, ಸರ್ವ ಮಂಗಲ ಗುಣಪರಿಪೂರ್ಣನಾದಂತಹ ವ್ಯಾಸಾಯ, ವ್ಯಾಸರಲ್ಲಿ ಸುಕೃತಾನಿ ಕೃತಾನಿ ಸುಕೃತಾನಿ, ತಾನು ಆಚರಿಸಿದಂತಹ ಈಗೆಲ್ಲ ರೀತಿಯ ಕಾರ್ಯಗಳು, ಎಲ್ಲ ಪವಿತ್ರ ಕಾರ್ಯಗಳು. ಈಗಾಗಲೇ ಭೀಮ ಬಹುವಿಧವಾದಂತಹ ಸತ್ಕಾರ್ಯಗಳನ್ನ, ಲೋಕೋದ್ಧಾರ ಆಗುವಂತಹ ಲೋಕಕಂಟಕರನ್ನೆಲ್ಲ ಸಂಹರಿಸಿದಂತಹ ಮಹತ್ ಕಾರ್ಯಗಳನ್ನ ಭೀಮ ಮಾಡಿಯಾಗಿದೆ. ಹಾಗಾಗಿ ತಾನು ತನ್ನೆಲ್ಲ ಪವಿತ್ರ ಕಾರ್ಯಗಳನ್ನು ಯಾವತ್ ಸುಕೃತಾನಿ, ಇಲ್ಲಿಯವರೆಗೆ ಏನು ನಡೆಸಿದಂತಹ
ಸುಕೃತಾನಿ ಕೃತ್ಯಾನಿ ಕೃತಾನಿ ಕೃತಾನಿ ಕೃತ್ಯಾನಿ. ತಾನು ಕರ್ತವ್ಯವಾಗಿ ಮಾಡಬೇಕು ಅಂತ ಸಂಕಲ್ಪಿಸಿದಂತಹ ಎಲ್ಲ ರೀತಿಯ ಸುಕೃತಾನಿ, ಆ ಪವಿತ್ರ ಕಾರ್ಯಗಳನ್ನು ಕೂಡ ಅದನ್ನ ವ್ಯಾಸಾಯ ಭೂಮ್ನೆ ಸಮರ್ಪ್ಯ, ಮಂಗಲ ಗುಣಪರಿಪೂರ್ಣನಾದಂತಹ ವ್ಯಾಸಾಯ ವ್ಯಾಸನಿಗೆ ಸಮರ್ಪಣೆ ಮಾಡಿ. ಹೀಗೆ ಈಗಾಗಲೇ ನಡೆಸಿದಂತಹ ಸರ್ವ ಮಂಗಳ ಕಾರ್ಯಗಳನ್ನು, ತಾನು ನಡೆಸಿದಂತಹ ಮಂಗಲ ಕೃತಿಗಳನ್ನೆಲ್ಲ ಆ ವ್ಯಾಸರಿಗೆ ಸಮರ್ಪಣೆ ಮಾಡಿದ. ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸ ಶುದ್ಧ ಬುದ್ಧಿ. ಇನ್ನು ಕರಿಷ್ಯಮಾಣಾನಿ ಅಂದ್ರೆ ಭವಿಷ್ಯದಲ್ಲಿ ಮಾಡುವ ಕೆಲಸ ಉಂಟು. ಬಲಕಾರ್ಯವೇ ಪ್ರಧಾನ. ಭೀಮಾವತಾರದಲ್ಲಿ ಬಲಕಾರ್ಯ ಪ್ರಧಾನ. ಹೀಗಾಗಿ ತಾನು ಇನ್ನು ಮುಂದೆ ಕರಿಷ್ಯಮಾಣಾನಿ ಅಂದ್ರೆ ಭವಿಷ್ಯದಲ್ಲಿ ನಡೆಸಲಿಕ್ಕಿರುವಂತಹ ಏನೆಲ್ಲ ಕಾರ್ಯಗಳು ಉಂಟು, ಇನ್ನು ನಡೆಸಬೇಕಾದ ಕಾರ್ಯಗಳು ಏನೆಲ್ಲ ಉಂಟು, ಆ ಎಲ್ಲ ಕಾರ್ಯಗಳನ್ನು ಕೂಡ ಸಂಕಲ್ಪಯಾಮಾಸ, ಅದೆಲ್ಲವನ್ನು ಕೂಡ ವ್ಯಾಸರ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡಿಬಿಟ್ಟ. ತಸ್ಯ ಪೂಜಾಂ ಸಂಕಲ್ಪಯಾಮಾಸ, ತಾನು ಆ ಯಾವ ಬಲಕಾರ್ಯವನ್ನು ಅಂದ್ರೆ ದುಷ್ಟ ನಿಗ್ರಹ ಮಾಡುವಂತಹ, ಭೂಮಿಗೆ ಭಾರವನ್ನು ಇಳಿಸುವಂತಹ ಆ ದುಷ್ಟ ಜನರ ಸಂಹಾರ ಮಾಡುವಂತಹ ಕಾರ್ಯ, ಆ ಕಾರ್ಯಗಳೆಲ್ಲವನ್ನು ಕೂಡ ಭಗವತ್ ಪೂಜೆ ಅಂತ ಅಲ್ಲಿ ಆ ಹರಿಸನ್ನಿಧಿಯಲ್ಲಿ ಹರಿಪೂಜೆ ಅದು ಅಂತ ಹೇಳಿ ಹರಿಗೆ ಸಂಕಲ್ಪ ಮಾಡಿ ಹೇಳಿ ಆಯ್ತು. ಈಗಾಗಲೇ ನಡೆಸಿದಂತಹ ದುಷ್ಟ ನಿಗ್ರಹ ಕಾರ್ಯ ಎಷ್ಟೆಲ್ಲ ಉಂಟೋ ಅದನ್ನು ಸಮರ್ಪಿಸಿ ಆಗಿದೆ. ಭವಿಷ್ಯದಲ್ಲಿ ಮಾಡಲಿಕ್ಕಿರುವಂತಹ ಮತ್ತೆ ದುಷ್ಟ ನಿಗ್ರಹ ಕಾರ್ಯ ಉಂಟು. ಆ ದುಷ್ಟ ನಿಗ್ರಹ ಕಾರ್ಯವನ್ನು ಕೂಡ ಅದನ್ನು ಆ ಹರಿಯ ಪೂಜೆ ಅದು ಎನ್ನುವ ಆ ಒಂದು ಭಾವದಲ್ಲಿ ಸಂಕಲ್ಪ ಮಾಡಿದ ಭೀಮ. ಲಕ್ಷ್ಮೀನಾರಾಯಣ ಪ್ರೇರಣೆಯ, ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಕರಿಷ್ಯೆ ಅಂತ ಯಾವ ಕಾರ್ಯವನ್ನು ಮಾಡ್ತೇವೋ ಅದನ್ನು ಹೇಳಿ ಕರಿಷ್ಯೆ ಅಂತ ಹೇಳುವ ರೂಢಿ. ಅದೇ ಕೆಲಸವನ್ನ ಭೀಮ ಮಾಡಿದ್ದು. ಹೀಗೆ ಯಾಕೆಂದ್ರೆ ಶುದ್ಧ ಬುದ್ಧಿ, ಅತ್ಯಂತ ಪರಿಶುದ್ಧ ಮನಸ್ಥಿತಿ ಇದೆ ಭೀಮನಿಗೆ. ನಾನು ಮಾಡಿದೆ ಎನ್ನುವ ಭಾವ ಅಲ್ಲ, ಹರಿ ಮಾಡಿಸಿದ, ಭಗವಂತ ನಿಂತು ಮಾಡಿಸಿದ ಕಾರ್ಯಗಳು ನಡೆದಿವೆ ನನ್ನ ಮೂಲಕವಾಗಿ ಅಂತ ಈ ರೀತಿಯಾಗಿ ಪರಿಶುದ್ಧ ಮನಸ್ಕತೆ, ಹರಿಯ ಶರಣತೆ ಅಷ್ಟೊಂದು ಭೀಮನಲ್ಲಿ ತುಂಬಿತ್ತು. ಹೀಗಾಗಿ ಈ ರೀತಿ ಸಂಕಲ್ಪವನ್ನ ಮಾಡಿದ. ಇದನ್ನೇ ಶುದ್ಧ ಬುದ್ಧಿ ಅಂತ ಅವನಿಗೆ ಹೇಳು. ವಿಷ್ಣೋಃ ಪದಶ್ರಿದ್ ಬಕಸನ್ನಿರಾಸೀ ಕ್ಷಿಪ್ತಾನ್ಯ ಪಕ್ಷಿ ಪ್ರಕರಸ್ಸು ಪಕ್ಷಃ ಸಸೋದರೋಥಾದಿತ ರಾಜಹಂಸಃ ಸ ರಾಜಹಂಸೀವ ಇವ ರಾಜಕನ್ಯಾಂ. ಇಲ್ಲಿ ಭೀಮನ ಮತ್ತೊಂದು ಕಾರ್ಯ ಅದೇನು ಅಂದ್ರೆ, ಈ ಕಾರ್ಯ ಆಯಿತು ಎಲ್ಲಿ? ಹಿಡಿಂಬವನದಲ್ಲಿ ಆ ವೇದವ್ಯಾಸರ ಅನುಗ್ರಹ ಆಯಿತು, ವಿವಾಹ ಆಗಿದೆ ಭೀಮನಿಗೆ, ಇವೆಲ್ಲವೂ ಒಂದು ವಿಷಯ. ಆ ನಂತರದಲ್ಲಿ ಉಂಟಾದದ್ದೇನು ಅಂದ್ರೆ, ನಡೆದ ದೊಡ್ಡ ಘಟನೆ ಏನು ಅಂದ್ರೆ, ಪಾಂಚಾಲ ರಾಜ್ಯದಲ್ಲಿದ್ದಂತಹ ಸ್ವಯಂವರ, ಆ ಕೃಷ್ಣ ಸ್ವಯಂವರದಲ್ಲಿ ಅಲ್ಲಿ ಕೃಷ್ಣ ಪ್ರಾಪ್ತಿಯಾಯಿತು. ಕೃಷ್ಣೆಯನ್ನ ಪತ್ನಿಯಾಗಿ ಭೀಮ ಪಡೆದದ್ದು. ಆ ಸಂಬಂಧ ವಿಷಯವನ್ನ ಹೇಳ್ತಾರೆ. ಮತ್ತೊಂದು ವಿಷಯವನ್ನು, ಇಷ್ಟರ ನಡುವೆ ಬಕಾಸುರನ ಸಂಹಾರವನ್ನು ಕೂಡ ಭೀಮ ಮಾಡಿದ್ದಾಗಿತ್ತು. ಅದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ವಿಷ್ಣೋಃ ಪದಶ್ರಿದ್ ಬಕಸನ್ನಿರಾಸಿ, ವಿಷ್ಣು ಪದವನ್ನು ಆಶ್ರಯಿಸಿದಂತಹ ಪಕ್ಷಿ ಅಂದ್ರೆ ಹಕ್ಕಿ ಅಂತ ಅರ್ಥ. ಹಕ್ಕಿಗಳು ತಮ್ಮ ಪಯಣಕ್ಕೆ ಆಶ್ರಯ ಮಾಡುವಂಥದ್ದು ಆಕಾಶವನ್ನ. ಬೇರೆ ಎಲ್ಲ ಪ್ರಾಣಿಗಳು ಕೂಡ ನೆಲವನ್ನು ಆಶ್ರಯಿಸ್ತವೆ. ನಾವು ಅಷ್ಟೇ, ನಾವು ನೆಲವನ್ನು ಆಶ್ರಯಿಸ್ತೇವೆ, ಕಾಲುಗಳಿಂದ ನಡೆಯುತ್ತೇವೆ, ವಾಹನಗಳನ್ನೇರಿ ಪಯಣಿಸ್ತೇವೆ. ಆದರೆ ಜಲಜೀವಿಗಳೆಲ್ಲ ಜಲದಲ್ಲಿಯೇ ಪಯಣಿಸ್ತವೆ. ಆದರೆ ಈ ಹಕ್ಕಿಗಳೆಲ್ಲವೂ ಕೂಡ ಆಕಾಶದಲ್ಲಿ ಹಾರ್ತವೆ. ಅಂದ್ರೆ ಆಕಾಶವನ್ನ ತಮ್ಮ ಹಾದಿಯಾಗಿ ಆಶ್ರಯಿಸ್ತವೆ. ಆಕಾಶಕ್ಕೆ ಎರಡು ಹೆಸರು ಉಂಟು.
ಆಕಾಶಕ್ಕೆ ಒಂದು ಹೆಸರೇನು ಅಂದ್ರೆ ವಿಷ್ಣುಪದ ಎನ್ನುವಂತಹ ಹೆಸರು. ವಿಷ್ಣುಪದವನ್ನು ಗರುಡ ಎಲ್ಲ ಪಕ್ಷಿಗಳು ಕೂಡ ಆಶ್ರಯಿಸ್ತವೆ. ವಿಷ್ಣುಪದ ಅಂದ್ರೆ ಆಕಾಶ. ವಿಷ್ಣುಪದವನ್ನು ಎಲ್ಲ ಪಕ್ಷಿಗಳು ಕೂಡ ಆಶ್ರಯಿಸ್ತವೆ ತಮ್ಮ ಪಯಣಕ್ಕೆ ಅಂತ ಇದು ಸಿದ್ಧವಾದ ವಿಷಯ. ವಿಷ್ಣುಪದ ಅಂದ್ರೆ ಆಕಾಶ ಎನ್ನುವಂಥದ್ದು ಇದು ಕೋಶದಲ್ಲೇ ಉಂಟು, ಆ ಭಾಷೆ ಅದು. ವಿಷ್ಣುಪದ ಅನ್ನೋ ಪದಕ್ಕರ್ಥ. ಇಲ್ಲಿ ಈ ಭೀಮ ಇವನು ವಿಷ್ಣುಪದವನ್ನ ಆಶ್ರಯಿಸಿದವನು, ಪಕ್ಷಿಯ ಹಾಗೆ. ಪಕ್ಷಿಗಳು ಹೇಗೋ ಹಾಗೆ. ಪಕ್ಷಿ ಎನ್ನೋ ಪದಕ್ಕೂ ಎರಡರ್ಥ ಉಂಟು. ಪಕ್ಷಿ ಅಂದ್ರೆ ಹಕ್ಕಿ ಅಂತ ಒಂದರ್ಥ, ಇನ್ನೊಂದು ಅರ್ಥ ಪಕ್ಷಿ ಅಂದ್ರೆ ಅದು ಪಕ್ಷ ಉಳ್ಳದ್ದು ಅಂತ. ಪಕ್ಷಿ ಅಂದ್ರೆ ಪಕ್ಷ ಉಳ್ಳದ್ದು. ಪಕ್ಷ ಅಂದ್ರೆ ರೆಕ್ಕೆಗಳನ್ನು ಉಳ್ಳದ್ದು ಹಕ್ಕಿ, ಅದೊಂದು ಅರ್ಥ ಬರ್ತದೆ. ಪಕ್ಷಿ ಅಂದ್ರೆ ಪಕ್ಷ ಹಿಡಿಯುವುದು ಅಂತ. ಯಾವ್ದಾದ್ರೂ ಪಕ್ಷವನ್ನ ಹಿಡಿಯುತ್ತೇವಲ್ಲ, ಯಾರೋ 2 ಜನ ವಿವಾದ ಮಾಡ್ತಾ ಇದ್ರೆ ಒಂದು ಪಕ್ಷದಲ್ಲಿ ನಾವು ಇದ್ದು ಯಾವುದೋ ಒಂದು ಪಕ್ಷದಲ್ಲಿ ಇದ್ದೇವೆ ಅಂದ್ರೆ ಆ ಪಕ್ಷವನ್ನ ನಾವು ಬೆಂಬಲಿಸ್ತೇವೆ ಅಂತ ಈ ಅರ್ಥ ಬರ್ತದೆ. ಹೀಗೆ ಒಂದು ಪಕ್ಷಿಯಾದದ್ದು ಅದು ಬಕವನ್ನ ತೃಣೀಕರಿಸಿ, ಬಕವನ್ನ ನಾಶ ಮಾಡಿ ತಾನು ವಿಷ್ಣುಪದವನ್ನ ಆಶ್ರಯಿಸ್ತಿರ್ತದೆ. ಮಹಾಬಲಿಷ್ಠವಾದಂತಹ ಪಕ್ಷಿಯು ಒಂದು ಕ್ಷುಲ್ಲಕವಾದಂತಹ ಬಕಪಕ್ಷಿಯನ್ನ ಸಂಹಾರ ಮಾಡಿ ವಿಷ್ಣುಪದವನ್ನ ಅಂದ್ರೆ ಆಕಾಶವನ್ನ ಆಶ್ರಯಿಸಿಕೊಂಡು ಹಾರಾಡ್ತದೆ, ಖುಷಿಯಿಂದ ಹಾರಾಡ್ತದೆ. ಹೌದಾ? ಇದು ಹಕ್ಕಿಗಳಲ್ಲಿ ಇರುವಂಥದ್ದು. ಒಂದು ಹಕ್ಕಿ ಇನ್ನೊಂದು ಹಕ್ಕಿಯಲ್ಲಿ ಜಗಳಾಡಿ ಅದನ್ನ ಕೊಲ್ಲುವುದು. ನಮ್ಮ ಭೀಮನು ಹಾಗೆಯೇ, ಇವನು ಕೂಡ ಆಕಾಶವನ್ನ ವಿಷ್ಣುಪದವನ್ನೇ ಆಶ್ರಯಿಸಿದವ, ಅಂದ್ರೆ ವಿಷ್ಣುವಿನ ಹರಿಯ ಪಾದಗಳನ್ನ ಆಶ್ರಯಿಸಿದವ. ಬಕ ಎನ್ನುವಂಥವನು ಯಾರವ? ಬಕ ಅಂತಲೇ ಹೆಸರಿರುವಂಥ ಪಕ್ಷಿಯ ಹೆಸರು ಬಕ, ಒಂದು ಪಕ್ಷಿ ವಿಶೇಷ ಬಕ ಎನ್ನುವಂಥದ್ದು. ಆ ಬಕಾಸುರನನ್ನ ಇವ ಸಂಹಾರ ಮಾಡಿಬಿಟ್ಟು ಕೃಷ್ಣನ ಪ್ರೀತಿಗೋಸ್ಕರವಾಗಿ ಭೀಮ ಈ ರೀತಿಯ ಬಲಕಾರ್ಯವನ್ನು ಮಾಡುವಾಗ ಆ ಬಕ ಪಕ್ಷಿಯನ್ನ ಬೇರೆ ಪಕ್ಷಿ ಯಾವುದಾದ್ರೂ ಹೇಗೆ ಜಗಳ ಮಾಡುವಾಗ ಅದು ನಾಶ ಮಾಡ್ತದೆಯೋ ಹಾಗೆ ಊರಿಗೆಲ್ಲ ಉಪದ್ರವಕಾರಿಯಾದಂತಹ ಬಕಾಸುರ ಆ ಊರಿನ ಜನರನ್ನೆಲ್ಲ ತಿಂದು ಬಿಡ್ತಿದ್ದ ಅವ. ಹಾಗಾಗಿ ಅವನು ಊರಿಗೆ ಕಂಟಕ, ಲೋಕಕಂಟಕನೇ ಅವನು. ಅಂತಹ ಬಕನನ್ನ ಸಂಹಾರ ಮಾಡಬೇಕು. ಅವನ ಹೆಸರೇನಿದೆ? ಬಕ ಅಂತ ಹೆಸರು, ಅಂದ್ರೆ ಅದು ಹಕ್ಕಿಯ ಹೆಸರಾಗಿದೆ. ಅಂತಹ ಬಕ ಎನ್ನುವ ಹಕ್ಕಿಯ ಹೆಸರನ್ನು ಹೊಂದಿದ್ದಂತಹ ರಕ್ಕಸ, ಆ ರಕ್ಕಸನನ್ನ ಭೀಮ ಸಂಹಾರ ಮಾಡಿಬಿಟ್ಟು, ಸಂಹಾರ ಮಾಡಿ ಅವನು ವಿಷ್ಣುಪದವನ್ನ ಅಂದ್ರೆ ಹರಿಯ ಪಾದವನ್ನ, ಹರಿಪಾದಗಳನ್ನ ಆಶ್ರಯ ಮಾಡಿದ. ಅಂದ್ರೆ ತಾನು ಮಾಡಿದಂತಹ ಈ ಕಾರ್ಯಗಳನ್ನ ಈ ದುಷ್ಟನಾದಂತಹ ಬಕಾಸುರನ ವಧೆಯನ್ನ ವಿಷ್ಣುಪದಕ್ಕೆ ಸಮರ್ಪಿಸಿದ, ವಿಷ್ಣುಪದವನ್ನ ಆಶ್ರಯಿಸಿದ ಅಂತರ್ಥ. ಇಂತಹ ಭೀಮ ಸುಪಕ್ಷ ಅಂತ ಹೇಳ್ತಾರೆ ನೋಡಿ. ಒಂದು ಹಂಸ ಇದೆ, ರಾಜಹಂಸ. ರಾಜಹಂಸಕ್ಕೆ ಅತ್ಯಂತ ಚಂದವಾದಂತಹ ಶುಭ್ರವಾದ ಬಿಳಿ ಬಣ್ಣದ ಚಂದದ ಪಕ್ಷಗಳಿವೆ. ಪಕ್ಷ ಅಂದ್ರೇನು? ರೆಕ್ಕೆಗಳು ಅಂತರ್ಥ. ರೆಕ್ಕೆಗಳನ್ನ ಸುಂದರವಾದಂತಹ ಅತ್ಯುತ್ತಮವಾದ ಬಿಳಿ ಬಣ್ಣದ ರೆಕ್ಕೆಗಳನ್ನು ಹೊಂದಿರುವಂಥದ್ದು ಹಂಸ. ಈ ನಮ್ಮ ಅದೇ ರೀತಿ ಇರುವವ ಭೀಮ. ಯಾಕೆ? ಭೀಮ ಶುದ್ಧ ಬುದ್ಧಿ ಅಂತ ಹೇಳಿಲ್ವೇ? ಶುಭ್ರ ಮನಸ್ಥಿತಿ ಉಳ್ಳವ. ಶುಭ್ರ ಅನ್ನೋ ಪದಕ್ಕೆ ಸ್ವಚ್ಛ ಅಂತ ಒಂದರ್ಥ, ಬಿಳಿ ಅಂತ ಒಂದರ್ಥ. ಮೊದಲಿನ ಶ್ಲೋಕದಲ್ಲಿ ಶುದ್ಧ ಬುದ್ಧಿ ಅಂತ ಹೇಳಿದ್ದಾರೆ, ಹೌದಾ? ಅದನ್ನ ಇಲ್ಲಿ ತಂದುಕೊಳ್ಬೇಕು. ನಾವು ಯಾವಾಗಲೂ ಅರ್ಥೈಸುವಾಗ ಮೊದಲು ಹೇಳಿದ್ದನ್ನ ಅನುವರ್ತನ ಮಾಡುವುದು ಅಂತ ಒಂದು ಕ್ರಮ ಉಂಟು. ಮೊದಲು ಹೇಳಿದಾರಲ್ಲ ಅಲ್ಲಿ, ಅದನ್ನು ತಂದುಕೊಳ್ಳಿ ಇಲ್ಲಿ ಅಂತ ಹೇಳ್ತಾರೆ ಪಾಠ ಹೇಳುವಾಗ. ಅದನ್ನ ಅನುವರ್ತನ ಅನ್ನೋದು. ಆ ಅನುವರ್ತನ ಮಾಡುವಾಗ ನಮಗೆ ಶುದ್ಧ ಬುದ್ಧಿ ಅಂತ ಬರ್ತದೆ. ಅತ್ಯಂತ ಶುದ್ಧ ಅಂದ್ರೆ ಸ್ವಚ್ಛ. ಸ್ವಚ್ಛ ಅನ್ನೋದು ಶುದ್ಧ ಅನ್ನೋ ಪದಕ್ಕೆ ಸಂಸ್ಕೃತದಲ್ಲಿ ಬಿಳಿ ಅನ್ನೋ ಅರ್ಥ ಇದೆ. ಬಿಳಿ ಎನ್ನುವ ಅರ್ಥ ಅಂದ್ರೆ ಮಡಿ, ಬಿಳಿ ಅಂತ ಅರ್ಥ. ಹಾಗೆ ಸ್ವಚ್ಛವಾದಂತಹ ಮನಸ್ಥಿತಿ, ಸ್ವಚ್ಛ ಚಾರಿತ್ರ್ಯವುಳ್ಳಂತಹ ಭೀಮ ಈಗ ಅವನು ಸುಪಕ್ಷ, ಅತ್ಯಂತ ಬಿಳುಪಾದಂತಹ ಬೆಳ್ಳಗಿನ ಶುಭ್ರವಾದಂತಹ ಶುಭ್ರವರ್ಣದ ಬಿಳಿ ಬಣ್ಣದ ಪಕ್ಷ ಅಂದ್ರೆ ರೆಕ್ಕೆಗಳನ್ನು ಉಳ್ಳಂತಹ ರಾಜಹಂಸದ ಹಾಗಿದ್ದಾನೆ. ರಾಜಹಂಸ ಏನ್ ಮಾಡ್ತದೆ? ರಾಜಹಂಸಿಯನ್ನೇ
ಜೊತೆಗೂಡುತ್ತದೆ. ರಾಜಹಂಸವು ರಾಜಹಂಸಿಯನ್ನು ಜೊತೆಗೂಡುತ್ತದೆ. ಹಂಸ ಹಂಸಿಯನ್ನು ಜೊತೆಗೂಡುವುದು ಸಹಜ. ಈಗ ಬಕಾಸುರನ ಸಂಹಾರ ಆದ ಮೇಲೆ ಆದದ್ದೇನು ಅಂದರೆ ಕೃಷ್ಣ ಸ್ವಯಂವರ. ಕೃಷ್ಣ ಸ್ವಯಂವರದಲ್ಲಿ ಇವರಿಗೆ ದೊರಕಿದ ಕನ್ಯೆ ಕೃಷ್ಣ. ಆ ಕೃಷ್ಣಳನ್ನ ಪತ್ನಿಯನ್ನಾಗಿ ಭೀಮ ಪಡೆದ. ಅವಳು ಕೂಡ ರಾಜಹಂಸಿ. ಅಂದರೆ ರಾಜಹಂಸಿ ಹೇಗೆ ಅತ್ಯಂತ ಪರಿಶುದ್ಧಳೋ ಅದೇ ರೀತಿ ಇರುವಂಥವಳು ಕೃಷ್ಣ. ಹೀಗೆ ಅತ್ಯಂತ ಪರಿಶುದ್ಧನಾದಂತಹ ರಾಜಹಂಸದಂತೆ ಬೆಳಗ್ತಾ ಇರುವಂತಹ ಭೀಮ ಆ ರಾಜಹಂಸಿಯಂತೆ ಶುದ್ಧ ಚಾರಿತ್ರ್ಯವುಳ್ಳಂತಹ ಆ ರಾಜಕನ್ಯೆಯನ್ನ ಅಂದರೆ ದೃಪದ ರಾಜನ ಮಗಳಾದಂತಹ ದ್ರೌಪದಿ ಎನ್ನುವ ಹೆಸರಿಂದ ಪ್ರಸಿದ್ಧಳಾದಂತಹ ಕೃಷ್ಣೆಯನ್ನು ಅವನು ಸ್ವೀಕಾರ ಮಾಡಿದ ಎನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾರೆ. ಹೀಗೆ ಹಂಸೀಮಿವ ರಾಜಕನ್ಯಾಂ, ರಾಜಹಂಸಿಯಂತೆ ಇರುವ ರಾಜಕನ್ಯೆ, ಆ ದೃಪದ ರಾಜನ ಕನ್ಯೆ ಮಗಳು ದ್ರೌಪದಿ ಕೃಷ್ಣಳನ್ನ ತಾನು ಸ್ವೀಕಾರ ಮಾಡಿದ ಅಂತ ಇಷ್ಟನ್ನು ಹೇಳ್ತಾರೆ. ಬ್ರಹ್ಮಾರ್ಪಣಮಸ್ತು.